ಒಂದು ನಿಮಿಷ ಇರಿ. ಎಲ್ಲಿಗೆ? ಎಸ್, ಮೈಸೂರು ಪಾಕು. ಅದು ಯಾವುದೇ ಒಂದು ಕೆಲಸ ಶುರು ಮಾಡಬೇಕಾದ್ರೂ ಸ್ವೀಟ್ ತಿಂದು ಶುರು ಮಾಡ್ಬೇಕಂತೆ. ನಮ್ಮ ಅಜ್ಜಿ ಹೇಳ್ತಾ ಇದ್ರು, ಒಳ್ಳೇದಾಗುತ್ತಂತೆ. ಬಟ್ ಗೌತಮ್ ಅವರೇ, ನಾನು ಇಟ್ಸ್ ಓಕೆ, ಸ್ವಲ್ಪ ಡಾಕ್ಟ್ರು ಭಯ ಎಲ್ಲ ನಮ್ಗೆ ಖುಷಿ ಆಗುತ್ತೆ. ಹಾಂ ಪ್ಲೀಸ್. ಗುಡ್. ಇದೆ ಮೈಸೂರು ಬಂದು ಮೈಸೂರು ಪಾಕ್ ತಿಂದೆ ಹೋದ್ರೆ ಹೆಂಗ್ರಿ? ಸೂಪರ್. ನೆಕ್ಸ್ಟು ಬನ್ನಿ ಹೇಳ್ತೀನಿ. ಕಮ್. ಮಾತಾವ್ರೆ. ಏನು ಚಿಕ್ಕತ್ಗೆ? ಇವತ್ತು ಅಕ್ಕೋದು ಡಿಸ್ಚಾರ್ಜ್ ಅಲ್ವಾ, ನೋಡಿ ಇಷ್ಟೊತ್ತಾದ್ರೂ ಬಂದಿಲ್ಲ, ಒಂದು ಫೋನ್ ಕೂಡ ಮಾಡಿಲ್ಲ. ಅವ್ರು ಕಾಲ್ ಮಾಡಲಿಲ್ಲ ಅಂದ್ರೆ ಏನಂತೆ, ನೀವೇ ಕಾಲ್ ಮಾಡಿ. ಮಾಡಿದೆ, ನಾಟ್ ರೀಚಬಲ್ ಬರ್ತಾ ಇದೆ. ಚಿಕ್ಕತ್ಗೆ ಪ್ಯಾನಿಕ್ ಆಗಬೇಡಿ, ಇರಿ ನಾನೇ ಕಾಲ್ ಮಾಡ್ತೀನಿ. ಹಾಂ. ನೀವು ಪ್ರಸ್ತುತ ಪ್ರಯತ್ನಿಸುತ್ತಿರುವ ಸಂಖ್ಯೆ ಸ್ವಿಚ್ ಆಫ್ ಆಗಿರಬಹುದು. ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಸ್ವಿಚ್ ಆಫಾ? ಏನಾದರೂ ಪ್ರಾಬ್ಲಮ್ ಆಗಿರ್ಬೋದಾ? ಚಿಕ್ಕತ್ಗೆ ರಿಲ್ಯಾಕ್ಸ್, ಆ ಥರ ಎಲ್ಲ ಏನೂ ಆಗಿರಲ್ಲ. ಡಿಸ್ಚಾರ್ಜ್ ಆಗಿದೆ ಅಂದರೆ ಎವ್ರಿಥಿಂಗ್ ಈಸ್ ಓಕೆ ಅಂತ ಅರ್ಥ. ಮೋಸ್ಟ್ಲಿ ಬರ್ತಾ ಟೆಂಪಲ್ ಹತ್ರ ಏನಾದರೂ ನಿಲ್ಲಿಸಿರ್ಬೋದು, ಇಲ್ಲಾಂದರೆ ಮೋಸ್ಟ್ಲಿ ಅದಕ್ಕೆ ಸ್ವಲ್ಪ ರೆಸ್ಟ್ ಬೇಕು ಅಂತ ಹೇಳಿರ್ಬೋದು, ಅದಕ್ಕೆ ನಿಲ್ಲಿಸಿರ್ಬೋದಲ್ವಾ? ಸರಿ ಆಯಿತು, ಫೋನ್ ಮಾಡಿ ಇನ್ಫಾರ್ಮ್ ಮಾಡ್ಬೋದು ತಾನೇ. ಚಿಕ್ಕದ್ಗೆ ಜಸ್ಟ್ ರಿಲ್ಯಾಕ್ಸ್, ಯಾಕೆ ಇಷ್ಟೊಂದು ಪ್ಯಾನಿಕ್ ಆಗ್ತೀರಾ? ನೋಡೋಣ, ಇರಿ, ವೆಯ್ಟ್ ಮಾಡೋಣ. ಓಕೆ, ನಾವು ಒಂದು ಕೆಲಸ ಇದೆ, ಅಲ್ಲಿ ಸಿ ಲೇಟ್. ಅಮ್ಮಿಕಾ, ಹಾಂ, ಮೈಸೂರಿಗೆ ಬಂದಮೇಲೆ ಒಂದು ರೌಂಡು ಟಾಂಗಾಲ್ ಹೊಡೆದೇ ಹೊಡಿರೋದು. ಅವಾಗಲೇ ಈ ಹಳೆ ಮೈಸೂರಿನ ಫೀಲ್ ಬರೋದು, ಒಂದು ಚಾರ್ಮ್ ಇರುತ್ತೆ, ಮಜಾ ಇರುತ್ತೆ. ನಿಜ. ನಾವು ಕಾರಲ್ಲಿ ಹೋಗ್ತಿದ್ರೆ ಎಲ್ಲ ಹಾಗೆ ಜಾಗ ಮಾತ್ರ ಕಾಣಿಸುತ್ತೆ, ಬ್ರರ್ ಅಂತ ಹೋಗ್ಬಿಡುತ್ತಲ್ಲ ಗಾಡಿ. ಅದಕ್ಕೆ ಈ ರೀತಿ ಟಾಂಗಾಲ್ ಕೂತ್ ಹೋಗ್ಬೇಕಾದ್ರೇನೆ ನಿಧಾನವಾಗಿ ಎಲ್ಲಾನು ಅನುಭವಿಸ್ಕೊಂಡು ಹೋಗ್ಬೋದು. ಇದು ಬರೀ ಊರಿಗೆ ಮಾತ್ರ ಅಪ್ಲೈ ಆಗಲ್ಲ, ನಮ್ಮ ಲೈಫ್ಗೂ ಅಪ್ಲೈ ಆಗುತ್ತೆ. ಎಲ್ಲ ಧಾವಂತ ಬಿಟ್ಟು ನಾವು ಸ್ಲೋ ಡೌನ್ ಆಗಬೇಕು. ಜೀವನ ಬಹಳ ಇಂಟೆನ್ಸ್ ಆಗಿ ಬದುಕಬೇಕು, ಆಗಲೇ ಜೀವನಕ್ಕೆ ಒಂದು ಬೇರೆ ಅರ್ಥ ಸಿಗುತ್ತೆ, ಬೇರೆ ಥರ ಫೀಲ್ ಆಗುತ್ತೆ. ಈ ಟಾಂಗಾ ಜರ್ನಿ ಥರ. ಈಗ ಟೂರ್ಗೆ ಹೋಗೋದು ಅಂದರೆ ಯಾವುದೋ ಫೇಮಸ್ ಜಾಗಗಳಿಗೆ ಹೋಗಿ ಫೋಟೋ ತೆಕ್ಕೊಂಡು ಅದನ್ನು ಸ್ಟೇಟಸ್ ಹಾಕೋದಲ್ಲ ರೀ. ಆ ಊರಿನ ಇಂಚಿಂಚು ಜಾಗನ ನೋಡಬೇಕು. ಆ ಊರು ನಮ್ಮ ಒಳಗಡೆನೆ ಇಳಿದು ಬಿಡಬೇಕು, ನಾವು ಅವ್ರ ಊರವರಾಗೆ ಆಗ್ಬಿಡ್ಬೇಕು ಅಲ್ವಾ? ಇವತ್ತು ಆ ಕೆಲಸ ಮಾಡೋಣ ರೀ. ಸಖತ್ ಎಕ್ಸೈಟಿಂಗ್ ಆಗಬೇಕು. ಇವಾಗೇನು ಗೊತ್ತಾ, ಇನ್ನು ಮುಂದೆ ಇಲ್ಲಲ್ಲ ನೋಡಿ, ಅಲ್ಲಿ ಅಲ್ಲಿ ರೈಟ್ ಹೋದರೆ ಅಲ್ಲಿ ಜಯಚಾಮರಾಜೇಂದ್ರ ಇದಿದೆ, ಸರ್ಕಲ್ ಇದೆ. ನೀವು ನನಗೆ ಮೈಸೂರು ತೋರಿಸ್ತೀರಾ? ನಾನು ಮೂಲೆ ಮೂಲೆ ಗೊತ್ತು. ನಾನೇನು ಫಸ್ಟ್ ಟೈಮ್ ಬಂದಿಲ್ಲ, ಚಿಕ್ಕ ವಯಸ್ಸಿಂದ ಪ್ರತಿ ಸಮ್ಮರ್ ಹಾಲಿಡೇಸ್ಗೂ ಬರ್ತಿದ್ದೀನಿ. ಯಾಕೆ ಹೇಳಿ? ಅಮ್ಮಮ್ಮ ನೋಡೋದಿಕ್ಕೆ ಅಷ್ಟೇ ಅಲ್ವಲ್ಲ. ಮಿಸ್ 1988 ಮೈಸೂರು ಮಂದಾಕಿನಿ ಅವ್ರ ಮಗಳಲ್ವಾ ನೀವು? ಅಲ್ವಾ? ಆದರೂ ಇವತ್ತು ಟೂರ್ ಗೈಡ್ ನಾನೇ. ನಾನು ತೋರಿಸೋ ಪ್ರತಿ ಜಾಗನೂ ನೀವು ಹೌದಾ ಅಂತ ಆಶ್ಚರ್ಯ ನೋಡ್ಬೇಕಷ್ಟೇ. ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ನೀವು ಮಜಾ ಮಾಡಬೇಕು. ಓಕೆ ಓಕೆ, ನೀವು ಟೂರಿಸ್ಟು, ಸಾರಿ ನಾನು ಟೂರಿಸ್ಟು, ನೀವು ಗೈಡು. ಗುಡ್. ಓಕೆ, ಇಲ್ಲಿದೆಯಲ್ಲ, ಹೇಗಿತ್ತು ಮೇಡಮ್ ಟಾಂಗಾ ರೈಡು? ಸಖತ್ತಾಗಿತ್ತಪ್ಪ. ಚಿಕ್ಕ ವಯಸ್ಸಲ್ಲಿ ಅಪ್ಪನೇ ಇದೇ ತರ ಟಾಂಗಾಲ್ ಕೂರಿಸ್ಕೊಂಡು ಸುತ್ತಾಡಿಸ್ತಿದ್ರ. ಆಗ ಈ ಟಾಂಗಾ ಅಷ್ಟೊಂದೆಲ್ಲ ಸ್ಪೆಷಲ್ ಅಂತ ಅನ್ನಿಸಿಲ್ಲ. ಆದ್ರೆ ಇವತ್ತು ಮತ್ತೆ ಟಾಂಗಾ ರೈಡ್ ಮುಗಿದ ತಕ್ಷಣ ಅವೆಲ್ಲ ಹಳೇದೆಲ್ಲ ನೆನಪಾಗೋ ಶುರು ಆಗೋಯ್ತು. ಇವತ್ತು ಟಾಂಗಾ ತುಂಬಾ ಸ್ಪೆಷಲ್ ಅನ್ನಿಸ್ತಿದೆ. ನಿಜವಾಗ್ಲಪ್ಪ, ಟಾಂಗಾಗೆ ಒಂದು ಹೊಸ ಫ್ಲೇವರ್ ಬಂದಂಗಾಯ್ತು. ಟಾಂಗಾಗೆ ಫ್ಲೇವರಾ? ಆಗ ಅಪ್ಪ ಪಕ್ಕದಲ್ಲಿ ಕುತ್ಕೊಂಡು ರೋಡ್ ನೋಡ್ಕೊಂಡು ಹೋಗ್ತಾ ಇದ್ದೆ. ಅಪ್ಪ ಪ್ರತಿಯೊಂದು ಜಾಗ ತೋರಿಸ್ಬಿಟ್ಟು ಒಂದೊಂದು ಕತೆ ಹೇಳೋರು. ಪ್ರತಿ ಸಲ ಅದೇ ಕತೆ ಹೇಳೋರು. ಆ್ಯಂಡ್ ನಾನು ಪ್ರತಿ ಸಲ ಅದನ್ನ ಅಷ್ಟೇ ಇಂಟ್ರೆಸ್ಟಿಂಗಾಗಿ ಕೇಳಿಸ್ಕೊತಿದ್ದೆ. ಅವ್ರು ಇನ್ನಷ್ಟು ಹೇಳ್ತಾ ಹೋಗ್ಲಿ, ನಾನು ಕೇಳಿಸ್ಕೊಳ್ತಾ ಹೋಗ್ಬೇಕು ಅಂತ. ನೋಡಿ ಗೌತಮ್ ಅವರೇ, ಈ ನೆನಪುಗಳು
ಯಾವುದು ಮರ್ತು ಹೋಗಲ್ಲ. ಕಣ್ಣು ಮುಚ್ಚಿದ್ರೆ ಸಾಕು ಮತ್ತೆ ಆ ಜಾಗಕ್ಕೆ ಹೋಗ್ಬಿಡ್ತೀವಿ. ಒಳ್ಳೆ ನೆನಪುಗಳು ಯಾವಾಗಲೂ ಹಸಾಗಿರ್ತಾರಲ್ಲ, ನಿಜಾರೇ. ಅದಾಗೆ ಅಲ್ವಾ, ಹೆಣ್ಮಕ್ಳಿಗೆ ಅಪ್ಪನ ಜೊತೆ ಕಳೆದಿರೋ ಕ್ಷಣಗಳಿದೆಯಲ್ಲ, ಅದಕ್ಕೆ ಯಾವಾಗಲೂ ಒಂದು ಸ್ಪೆಷಲ್ ಜಾಗ ಇರುತ್ತೆ. ಅಪ್ಪನೇ ಹೀರೋ, ಗಂಡದ್ರೆ ಏನಿದ್ರು ಸೆಕೆಂಡ್ ಹೀರೋ, ಫಸ್ಟ್ ಏನಿದ್ರು ಅಪ್ಪನಿಗೆ ಅಲ್ವಾ. ಆ ಥರ ಎಲ್ಲ ಏನೂ ಇಲ್ಲ. ಯಾವುದೇ ಹೆಣ್ಣಾಗ್ಲಿ ಅಪ್ಪನ ಜೊತೆ ಕಳೆದಿರೋ ನೆನಪುಗಳು ಎಷ್ಟು ವ್ಯಾಲ್ಯೂಬಲ್ಸು, ಗಂಡನ ಜೊತೆ ಕಳೆದಿರೋ ಮೂಮೆಂಟ್ಸು ಅಷ್ಟೇ ಸ್ಪೆಷಲ್ ಆಗಿರುತ್ತೆ. ಆಮೇಲೆ ಮಕ್ಕಳು ನೋಡಿ, ಜೀವನ ಮುಂದೆ ಹೋಗ್ತಾನೆ ಇರುತ್ತೆ, ಜಾಗ ಬದಲಾಗುತ್ತೆ, ಜನರು ಬದಲಾಗ್ತಾರೆ, ಆದರೆ ನೆನಪುಗಳು ಹಾಗೇ ಇರುತ್ತೆ. ಬಟ್ ನೀವು ಅದನ್ನ ಬಿಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಆ ನೆನಪುಗಳನ್ನ ನೆನಪು ಮಾಡಿಸಿದಕ್ಕೆ ಥ್ಯಾಂಕ್ ಯು. ನಾನು ಹೊಸದಾಗಿ ಏನು ಮಾಡಲಿಲ್ಲ, ಈ ಮುಖದಲ್ಲಿದ್ದ ಹಳೆ ನಗುನ ಮತ್ತೆ ವಾಪಸ್ ತರೋ ಪ್ರಯತ್ನ ಮಾಡ್ತಾ ಇದ್ದೀನಿ ಅಷ್ಟೇ. ಥ್ಯಾಂಕ್ ಯು ಸರ್. ಬನ್ನಿ. ಚೆನ್ನಾಗಿದಲ್ಲ? ಬೇರೆ ಏನಾದ್ರು ನೋಡೋಣ. ವಾವ್, ಚೆನ್ನಾಗಿದೆ ಅಲ್ವಾ? ಮೇಡಮ್, ಇದಕ್ಕಿಂತ ಸ್ವಲ್ಪ ಕಾಸ್ಟ್ಲಿ ತೋರಿಸಿ. ಏ ಬೇಡ. ಏನು ಬೇಡ, ಇರಿ ತೋರಿಸಿ ಮೇಡಮ್. ಸಕ್ಕದಾಗಿದೆಲ್ಲ. ಬೇಡ, ನೀವು ನೋಡಿ, ಇದು ನೋಡಿ, ತುಂಬ ಚೆನ್ನಾಗಿದೆ. ಈ ಕಲರ್ ನನಗೆ ಚೆನ್ನಾಗಿ ಕಾಣಿಸುತ್ತಲ್ವಾ? ಭೂಮಿಕಾ, ನೀವು ಯಾವ ಸೀರೆ ಉಟ್ಕೊಂಡು ಚೆನ್ನಾಗಿ ಕಾಣಿಸ್ತೀವಿ. ನನಗೆ ಕಲರ್ ಇಂಪಾರ್ಟೆಂಟ್ ಅಲ್ಲ, ನಿಮ್ಗೆ ಇಷ್ಟ ಆಗೋದು ಇಂಪಾರ್ಟೆಂಟ್. ನಿಮ್ಗೆ ಅದು ಇಷ್ಟ ಆಗಿದೆ ತೊಗೊಳ್ಳಿ. ನನಗೆ ಇಷ್ಟ ಆಗೋದಷ್ಟೇ ಅಲ್ಲ, ನೀವು ಬಿಲ್ ಪೇ ಮಾಡ್ತಿರ್ಬೇಕಾದ್ರೆ ನಿಮಗೆ ಶಾಕ್ ಆಗ್ಬಾರ್ದು, ಅದನ್ನು ನೋಡ್ಬೇಕಲ್ವಾ? ನಾನು ಎಷ್ಟು ಹೇಳಿದೆ ನಿಮಗೆ, ನಾನು ಏನಾದರೂ ನಿಮ್ಗೆ ಕೊಡಿಸ್ಬೇಕಾದ್ರೆ ಪ್ರೈಸ್ ಟೈಪ್ನ ನೋಡ್ಬೇಡಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಹೇಳಿ, ಅದನ್ನು ಪ್ಯಾಕ್ ಮಾಡ್ಕೊಂಡು ಹೋಗ್ತಾರ. ಹಾಂ, ಅದು ಹೆಂಗಾಗತ್ತೆ? ಮಿಡಲ್ ಕ್ಲಾಸ್ ಮೆಂಟಾಲಿಟಿ, ಹುಟ್ಟುಗುಣ ಹೋಗಲ್ಲ, ಟ್ರೇಡ್ ಮಾರ್ಕ್ ರೀ ನಮ್ಮದು. ಆ ಭೂಮಿಕಾ ಇದನ್ನೆಲ್ಲ ನೋಡ್ತಾಳೆ. ತೊಗೊಳಕ್ಕೆ ಮುಂಚೆ ಇದು ಈಗಲೇ ಬೇಕಾ, ಇದಕ್ಕೆ ಯಾಕೆ ಅಷ್ಟೊಂದು ಕೊಡಬೇಕು ಅಂತ ಯೋಚನೆ ಮಾಡ್ತಾಳಲ್ವಾ? ನಿಮ್ಮ ಕಂಜೂಸ್ ಭೂಮಿಕಾಗೆ ಇವತ್ತೊಂದು ದಿವಸ ರಜಾ ಕೊಟ್ಬಿಡಿ, ಆಯ್ತಾ? ಹೊಸ ಭೂಮಿಕಾನ ಇನ್ಸ್ಟಾಲ್ ಮಾಡ್ಕೊಡಿ. ನಾನು ಕಳ್ಸಿದ್ರೆ ಅವ್ಳು ಹೋಗ್ಬೇಕಲ್ಲ, ಹಿಂಗೆ ಕಳ್ಸಿದ್ರೆ ನನಗೆ ವಾಪಸ್ ಬಂದ್ಬಿಡ್ತಾಳೆ. ಬರಲಿ, ನಾನಿಂದ ಬರಲಿ. ಇವತ್ತು ಬೇಡ, ಸಿಕ್ಕಾಪಟ್ಟೆ ತಲೆಕ್ತಾಳೆ. ಸ್ಟ್ರಿಕ್ಟ್ ಆಫೀಸರ್ ಅವಳು. ಪ್ಲೀಸ್ ನೋಡಿ, ನೀವು ಏನನ್ನ ಹೇಳ್ಬಿಡಿ. ಅದೇ ಹೇಳಿದ್ದಲ್ಲ, ಇದನ್ನು ತಗೊಳ್ಳೋಣ, ತುಂಬ ಚೆನ್ನಾಗಿದೆ. ಇದನ್ನು ಕೊಡಿ ಮೇಡಮ್. ಇದು ಮತ್ತೆ ಅದು ಓಕೆ. ಅಯ್ಯೋ, 4 ಯಾಕೆ? ಒಂದು ಸಾಕು. ಒಂದು ನಿಮಗೆ ಸಾಕು, ನನಗೆ ಸಾಕಾಗ್ತಾ ಇಲ್ಲ. ಕೊಡಿ ಮೇಡಮ್. ಗೌತಮರ, ಅವತ್ತು ನಾವು ತೊಗೊಂಡೋಲ್ಲ ಸೀರೆ, ಅದನ್ನೇನು ಉಟ್ಕೊಂಡಿಲ್ಲ, ಅದು ಹಾಗೆ ಇದೆ. ಮತ್ತೆ ಇದನ್ನ ಯಾಕೆ ಬೇಕಲ್ವಾ? ಬೇಡ, ಇದನ್ನು ಹಾಗೆ ಇಟ್ಕೊಳ್ಳಿ. ಅದಕ್ಕೆ ಯಾಕೆ ತಗೋಬೇಕು ಅಂತ ಬನ್ನಿ ಹೋಗೋಣ. ನಿಮ್ಮನ್ನ ಇಲ್ಲಿ ಕರ್ಕೊಂಬಂದಿದ್ಯಾರು? ನೀವು. ಸರ್ಪ್ರೈಸ್ ಕೊಟ್ಟಿದ್ಯಾರು? ನೀವು. ಇದನ್ನು ಕೊಡಿಸ್ತಾ ಇದ್ದಾರು? ನೀವು. ಸುಮ್ಮನೆ ತಗೋಬೇಕಷ್ಟು. ಬೇಡ, ಇವಾಗ ಇದು ಬೇಡ ಅಂದರೆ ಇನ್ನೂ 4 ಪ್ಯಾಕ್ ಮಾಡಿಸ್ಬೇಕು. ಬೇಡ, ಅದೊಂದು ಸಾಕು ಮಾಡಿ. ಅದು 4 ಪ್ಯಾಕ್ ಮಾಡ್ಬಿಡಿ. ಇಲ್ಲ, ಅದು ಪ್ಯಾಕ್ ಮಾಡ್ಬಿಡಿ.